ನಮಸ್ಕಾರ ಸ್ನೇಹಿತರೆ. ನಮ್ಮ ಎಲ್ಲರಿಗೂ ಗಾಳಿ, ನೀರು ಮತ್ತು ಆಹಾರ ನೀಡುವ ನಮ್ಮ ಪವಿತ್ರ ಭೂಮಿಯನ್ನು ಕಾಪಾಡಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ. ಆದರೆ ಕೆಲವು ಮಹಾವ್ಯಕ್ತಿಗಳು ಅದನ್ನು ತಮ್ಮ ಜೀವಮಾನವಿಡೀ ಸೇವೆಯಾಗಿ ಮಾಡಿಕೊಂಡಿದ್ದಾರೆ. ಅಂತ ಒಬ್ಬ ಮಹಾನ್ ಪರಿಸರ ಹೋರಾಟಗಾರ್ತಿ ಸಾಲುಮರದ ತಿಮ್ಮಕ್ಕ. ತಮ್ಮ ಸೇವೆಯಿಂದ ಪರಿಸರ ಮಾತೆ ಎಂದು ಖ್ಯಾತರಾದ ಇವರ ಜೀವನ ಕಥೆಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಸಾಲುಮರದ ತಿಮ್ಮಕ್ಕನವರು ಕರ್ನಾಟಕದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಕ್ಕೇನಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಅವರ ಪೂರ್ಣ ಹೆಸರು ತಿಮ್ಮಕ್ಕ. ತಿಮ್ಮಕ್ಕನವರಿಗೆ ಬಾಲ್ಯದಿಂದಲೂ ಪರಿಸರದ ಬಗ್ಗೆ ಅಪಾರ ಪ್ರೀತಿ ಇತ್ತು. ಅದರ ಬಡತನದಿಂದಾಗಿ ಅವರಿಗೆ ಶಿಕ್ಷಣ ಪಡೆಯಲು ಸಾಧ್ಯವಾಗಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ತಿಮ್ಮಕ್ಕನವರು ಚಿಕ್ಕಯ್ಯ ಎಂಬುವರನ್ನು ವಿವಾಹವಾದರು. ಮದುವೆಯಾದ ಹಲವು ವರ್ಷಗಳಾದರೂ ಮಕ್ಕಳು ಇಲ್ಲದ ಕಾರಣ ಅವರು ತುಂಬಾ ದುಃಖಿತರಾಗಿದ್ದರು. ಆಗ ಅವರು ಮರಗಳನ್ನು ನೆಟ್ಟು ಅವುಗಳನ್ನು ತಮ್ಮ ಮಕ್ಕಳಂತೆ ಬೆಳೆಸಲು ನಿರ್ಧರಿಸಿದರು. ತಿಮ್ಮಕ್ಕನವರು ತಮ್ಮ ಪತಿ ಚಿಕ್ಕಯ್ಯನವರ ಸಹಾಯದಿಂದ ಹುಲಿಕಲ್ ಮತ್ತು ಕುದೂರು ಗ್ರಾಮಗಳ ನಡುವಿನ 4 ಕಿಲೋಮೀಟರ್ ರಸ್ತೆಯ ಬದಿಯಲ್ಲಿ 385ಕ್ಕೂ ಹೆಚ್ಚು ಆಲದ ಮರಗಳನ್ನು ನೆಟ್ಟಿದರು. ಅವರು ಪ್ರತಿದಿನ ಆ ಮರಗಳಿಗೆ ನೀರು ಹಾಕಿ ಅವುಗಳನ್ನು ಮಕ್ಕಳಂತೆ ಪೋಷಿಸಿದರು. ತಿಮ್ಮಕ್ಕನವರು ನೆಟ್ಟ ಮರಗಳು ಇಂದು ದೊಡ್ಡದಾಗಿ ಬೆಳೆದು ನಿಂತಿವೆ. ಅವರ ಈ ಕಾರ್ಯವನ್ನು ಮೆಚ್ಚಿ ಸರ್ಕಾರ ಮತ್ತು ಹಲವಾರು ಸಂಸ್ಥೆಗಳು ಅವರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಇಂದಿರಾ ಪ್ರಿಯದರ್ಶಿನಿ, ವೃಕ್ಷಮಿತ್ರ ಪ್ರಶಸ್ತಿ, ವೀರಚಕ್ರ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಮುಖವಾದವುಗಳು. ಸಾಲುಮರದ ತಿಮ್ಮಕ್ಕನವರ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಅವರ ಜೀವನವು ಪರಿಸರವನ್ನು ಪ್ರೀತಿಸುವ ಮತ್ತು ರಕ್ಷಿಸುವ ಮಹತ್ವವನ್ನು ತಿಳಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.